ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮುಂಬರುವ 2028ರ ರಾಜ್ಯ ವಿಧಾನಸಭೆಯ ಚುನಾವಣೆಗೆ ಭರ್ಜರಿಯಾಗಿ ಪ್ಲಾನ್ ಕೂಡ ನಡೀತಾ ಇದೆ. ಇದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಲ್ಮೋಸ್ಟ್ ಖತಮ್ ಆಗಿ ಬಿಡ್ತಾ ಎನ್ನುವಂತ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಜೊತೆಗೆ 2027 ಬಜೆಟ್ ಮುಗಿದ ನಂತರ ಸರಿಸುಮಾರು 2027 ಮೇ ನಂತರ ಗೃಹಲಕ್ಷ್ಮಿ ಹಣವನ್ನ ಹಾಕ್ಲಿಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡುವಂತ ಪ್ಲಾನ್ ಇದೀಗ ಕಾಂಗ್ರೆಸ್ ಕೂಡ ಮುಂದಾಗಿದೆ ಮತ್ತು ಅಂತ ಯೋಚನೆ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ 3 ಪಕ್ಷ 4 ಸಿಎಂ ಅಭ್ಯರ್ಥಿಗಳು ಏನಿದರ ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಹೇಳ್ತಾರೆ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಸರಿಸುಮಾರು 2 ವರ್ಷದ ನಂತರ ಈ ಟೈಮಲ್ಲಿ ಎಲ್ಲವೂ ಮುಗಿದೋಗುತ್ತೆ ಮತ್ತು ಒಂದು ಹಂತಕ್ಕೆ 3 ಪಕ್ಷಗಳ ಕ್ಯಾಂಡಿಡೇಟ್ ಅಂದ್ರೆ ಅಭ್ಯರ್ಥಿಗಳು ಫಿಕ್ಸ್ ಆಗಿ ಆ ಅಭ್ಯರ್ಥಿಗಳ ಲಿಸ್ಟ್ ಕೂಡ ರಿಲೀಸ್ ಆಗುವಂತ ಹಂತಕ್ಕೆ ಬರುತ್ತೆ 2028 ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ವೇಳೆಗೆ. ಯಾಕಂದ್ರೆ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ 2 ಹಂತದಲ್ಲಿ 2028ರ ರಾಜ್ಯ ಚುನಾವಣೆ ನಡೆಯುತ್ತೆ, ವಿಧಾನಸಭೆ ಚುನಾವಣೆ ಕೂಡ ನಡೆಯುತ್ತೆ ಮತ್ತು ಆ ಚುನಾವಣೆಗೆ ಬೇಕಾದಂತ ಪ್ಲಾನ್ ಗಳನ್ನ 3 ಪಕ್ಷ, ಇಲ್ಲಿ 4ನೇ ಪಕ್ಷನೇ ಇಲ್ಲ ಅಂತ ಹೇಳ್ಬೋದು, 3 ಪಕ್ಷಗಳು ಭರ್ಜರಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಜೆಡಿಎಸ್ ಇದೆಯಲ್ಲ, ಆ ಜೆಡಿಎಸ್ ತನ್ನ ಈಗಿನ ಬಲ ಸರಿಸುಮಾರು 19 ಇರುವಂತ ಈಗಿನ ಜೆಡಿಎಸ್ ನ ಸಂಖ್ಯೆ ಅಟ್ಲೀಸ್ಟ್ ಡಬಲ್ ಆಗ್ಬೇಕು, 40 ತನಕ ಹಾಕಿಕೊಳ್ಳುವಂತ 40 ರೀಚ್ ಮಾಡ್ಬೇಕೆನ್ನುವಂತ ಪ್ಲಾನ್ ಅನ್ನ ಇದೀಗ ಜೆಡಿಎಸ್ ಭರ್ಜರಿಯಾಗಿ ಹಾಕೊಂಡಿದೆ. ಮತ್ತು ಒಂದು ವೇಳೆ ಜೆಡಿಎಸ್ ಪಕ್ಷದವರು ಏನಾದ್ರೂ 40 ರೀಚ್ ಆದ್ರೆ ಅದೇ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ವೇಳೆ ಇಫ್ ದೇ ಆರ್ ನಾಟ್ ಏಬಲ್ ಟು ರೀಚ್ ದ 30 ಅಂತಂದ್ರೆ 30 ರೀಚ್ ಆಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವರಿಗೆ ಡೆಪ್ಯೂಟಿ ಸಿಎಂ ಸಿಗಬಹುದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಆಗಬಹುದು. ಅದು ಯಾವುದೇ ಪಕ್ಷ ಇರಬಹುದು. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರು ನಿಖಿಲ್ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಆಗ್ತಾರೆ. ಜೊತೆಗೆ ಜೆಡಿಎಸ್ ಜೊತೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಆಗ್ತಾರೆ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಅವರಿಗೊಂದು ದೊಡ್ಡ ಪ್ಲಾನ್ ಇದೆ ಮತ್ತು ಯಾವುದೋ ಒಂದು ರಾಜಕೀಯ ಒಬ್ಬ ವ್ಯಕ್ತಿಯ ಮುತ್ಸದಿಯ ಒಂದು ಸಲಹೆಯನ್ನ ಪಡ್ಕೊಂಡಿರಬಹುದು. ಹಾಗಾಗಿ ಈಗಿಂದಲೇ ಒಂದು ದೊಡ್ಡ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ ಮತ್ತು ಹೋದಲ್ಲಿ ಬಂದಲೆಲ್ಲ ಬಿಜೆಪಿಯ ಒಂದು ರಾಜ್ಯ ನಾಯಕರನ್ನ ಪರೋಕ್ಷವಾಗಿ ದೂರುವಂತ ಅಥವಾ ನಿಮ್ಮ ಪಕ್ಷದವರನ್ನ ನೀವು ಹಟ್ಟೋಟಿಯಲ್ಲಿ ಇಟ್ಕೊಳ್ಳಿ ಅನ್ನುವಂತ ಮಾತನ್ನ ನೇರವಾಗಿ ಅವರಿದೀಗ ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಮತ್ತು ತಮ್ಮ ಮನಸ್ಸಿನ ಒಳಗಿನ ಆಸಕ್ತಿ ಭಾವನೆಗಳನ್ನ ಇದು ರಾಜ್ಯದ ಜನರ ಭಾವನೆ ಎನ್ನುವಂತ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ತಂದೆ ಮತ್ತು ಅಜ್ಜಂತರ ಮಾತನಾಡ್ತಿದ್ದಾರೆ. ಪ್ರಮುಖ ವಿಷಯವಾಗಿ 2028ರಲ್ಲಿ ಕುಮಾರಣ್ಣನವರನ್ನ ಈ ರಾಜ್ಯದ ಜನತೆ ಮುಖ್ಯಮಂತ್ರಿಯಾಗಿ ನೋಡಲು ಬಯಸ್ತಾ ಇದೆ ಎನ್ನುವಂತ ಮಾತನ್ನು ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಆಲ್ಮೋಸ್ಟ್ ಖತಮ್ ಆಗ್ಬಿಡ್ತು, ಅಥವಾ ನಮಗೆ ಕನಿಷ್ಠ ಅಂದ್ರೂ ಕೂಡ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆದ್ರೆ ಜೆಡಿಎಸ್ಗೆ 80 ಕನಿಷ್ಠ ಸೀಟ್ಗಳನ್ನಾದ್ರೂ ನೀವು ಕೊಡಬೇಕೆನ್ನುವಂತ ತಾಕೀತನ್ನ ಇಡುವ ಮುನ್ಸೂಚನೆ ಇದಾಗಿದೆ ಅನ್ನೋದು ಕೂಡ ಇದೀಗ ಪಕ್ಕ ಆಗತ್ತೆ. 80 ಕೊಟ್ಟಿಲ್ಲ ಅಂದ್ರೂ ಕೂಡ ಸರಿಸುಮಾರು 70 ಅಥವಾ 60 ಕೊಡ್ಲೇಬೇಕು. ನೀವೇನಾದ್ರೂ 30-40 ರಿಸ್ಟ್ರಿಕ್ಷನ್ ಮಾಡಿದ್ರೆ ನಾವು ನಿಮ್ ಜೊತೆ ಮೈತ್ರಿ ಆಗಲ್ಲ ಎನ್ನುವಂತ ಖಡಕ್ ಎಚ್ಚರಿಕೆಯನ್ನ ಕೊಡುವಂತ ಸಲುವಾಗಿ ಇದೀಗ 2 ವರ್ಷದ ಮೊದಲೇ ಜೆಡಿಎಸ್ ಒಂದು ತಂತ್ರವನ್ನು ಹಾಕೊಂಡಿದೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಹತ್ರ ಮುಖಾಂತರ ಇಡೀ ರಾಜ್ಯವನ್ನು ಸಂಚಾರ ಮಾಡುವಂತ ಜೊತೆಗೆ ಈ 32 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನು ಕೂಡ ನೇಮಕ ಮಾಡಿ ಹೊಸ ಹುರುಪಿನೊಂದಿಗೆ ಇದೀಗ ಚುನಾವಣಾ ಅಖಾಡಕ್ಕೆ ಇಳಿದಿದೆ. ನಾನು ನಿಮ್ಗೆ ಒಂದು ಲೆಕ್ಕಾಚಾರನ ಹಾಕ್ತೇನೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗ್ಲಿ, ಜೆಡಿಎಸ್ ಅಥವಾ ಬಿಜೆಪಿ ಸಪರೇಟ್ ಆಗಿ ಹೋಗ್ಲಿ, ಯಾವುದೇ ಒಂದು ಪ್ರಕಾರದಲ್ಲಿ ಮೋದಿ ಅವರನ್ನ ಕರೆಸ್ಲಿ, ನಿತಿನ್ ಅವರನ್ನ ಕರೆಸ್ಲಿ, ವಿಜೇಂದ್ರ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ಲಿ, ಅಥವಾ ಯತ್ನಾಳ್ ಅವರನ್ನ ವಾಪಸ್ ಬಿಜೆಪಿ ಕರ್ಸ್ಕೊ ಬಂದ್ರು ಕೂಡ, ಅಥವಾ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೊಂದು 5 ರೂಪಾಯಿ ಜಾಸ್ತಿ ಕೊಡ್ತೇವೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು ಕೂಡ ಇಲ್ಲಿ ನೆನಪಿಟ್ಕೊಳ್ಳಿ, ಬೇಕಾದ್ರೆ ಈಗಲೇ ಬರ್ಕೊಳ್ಳಿ. ನಾನೊಂದು ಸ್ಪಷ್ಟವಾದಂತ ಸಂದೇಶವನ್ನು ಕೊಡ್ತೇನೆ. ಬಿಜೆಪಿ ಕಾಂಗ್ರೆಸ್ಗಿಂತ ಜಾಸ್ತಿ ಸೀಟನ್ನು ಗೆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ 80ಕ್ಕಿಂತ ಕಡಿಮೆ ಸೀಟನ್ನ ಪಡ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಜನ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಮತ್ತು ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ನಂಬ್ತಾರೆ. ನೀವು ಕಾಂಗ್ರೆಸ್ ಅನ್ನು ಸೋಲಿಸಬಹುದು, ಆದ್ರೆ ಹೀನಾಯವಾಗಿ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು 80ಕ್ಕಿಂತ ಕಡಿಮೆ
ನೀವು ತರಲಿಕ್ಕೆ ಅಥವಾ ಅಷ್ಟರ ಮಟ್ಟಿಗೆ ನೀವು ಕಾಂಗ್ರೆಸ್ ಅನ್ನ ಹೀನಾಯವಾಗಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಕಾಂಗ್ರೆಸ್ 80ಕ್ಕಿಂತ ಕಡಿಮೆ ಬಂದಿಲ್ಲ ಅಂದ್ರೆ ಮತ್ತೊಮ್ಮೆ ಅದು ಸಮ್ಮಿಶ್ರ ಸರ್ಕಾರಕ್ಕೆ ಅಡಿ ಮಾಡಿಕೊಡುತ್ತೆ. ಮತ್ತೊಮ್ಮೆ ಅದು ಮ್ಯಾಜಿಕ್ ನಂಬರ್ನ ಬಿಜೆಪಿ ತಲುಪಲಿಕ್ಕೆ ಆಗಲ್ಲ ಅನ್ನೋದು ಕೂಡ ಮನದಟ್ಟಾಗತ್ತೆ. ನಾನು ನಿಮ್ಗೆ ಒಂದು ಲೆಕ್ಕಾಚಾರವನ್ನು ಹೇಳ್ತೇನೆ. ಕುಮಾರಸ್ವಾಮಿ ಅಥವಾ ಜೆಡಿಎಸ್ ಪಕ್ಷದ ಒಂದು ಲೆಕ್ಕಾಚಾರ ಅಂದ್ರೆ 224 ಕ್ಷೇತ್ರ ಇದೆ ನಮ್ಮ ಕರ್ನಾಟಕದಲ್ಲಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ರೆ ನಮ್ಗೊಂದು 80 ಸೀಟ್ ಕೊಟ್ರೆ ಬಿಜೆಪಿ ಹತ್ರ 144 ಸೀಟ್ ಉಳಿಯುತ್ತೆ. ಮತ್ತು ನಾವು ಸಲೀಸಾಗಿ ಮೈತ್ರಿ ಮಾಡಿಕೊಂಡು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡು ನಾವು ಸರಿಸುಮಾರು 150 ಸೀಟನ್ನು ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರ ಎರಡೂ ಪಾರ್ಟಿಗಳಿಗಿದೆ. ಅದು ಮೈತ್ರಿಯ ಲೆಕ್ಕಾಚಾರದಲ್ಲಿ. ಒಂದು ವೇಳೆ 80 ಸೀಟನ್ನ ಕೊಟ್ಟಿಲ್ಲ ಅಂದ್ರೆ 60 ಕೊಡ್ತೀವಿ 50 ಕೊಡ್ತೀವಿ ಅಂದ್ರೆ ಜೆಡಿಎಸ್ ತನ್ನ ಏಕಾಂಗಿ ಸ್ಪರ್ಧೆಯನ್ನ ಮಾಡುತ್ತೆ ಮತ್ತು ಅವರು ಟಾರ್ಗೆಟ್ 40 ಮಾತ್ರ ಫಿಕ್ಸ್ ಮಾಡ್ಕೋತಾರೆ. ಹೋದ್ ಸಲದ ಹಾಗೆ ನಾವು ಕಂಪ್ಲೀಟ್ ಆಗಿ 112 113 ಸೀಟ್ ಬರಬೇಕು, ಮ್ಯಾಜಿಕ್ ನಂಬರ್ ರೀಚ್ ಆಗ್ಲೇಬೇಕು, ಇಲ್ಲಾಂದ್ರೆ ನಾನು ಪಕ್ಷ ವಿಸರ್ಜನೆ ಮಾಡ್ತೀವಿ ಅನ್ನುವಂತ ಹೇಳಿಕೆ ಕೊಡಲ್ಲ. ಅವರು ಸ್ವತಂತ್ರವಾಗಿ ಪಕ್ಷದಿಂದ ಅಂದ್ರೆ ಮೈತ್ರಿಯಿಂದ ಹೊರಬಂದು ರಾಜ್ಯದಲ್ಲಿ ಮೈತ್ರಿಯಿಂದ ಹೊರಬಂದು ಚುನಾವಣೆಯ ಸ್ಪರ್ಧೆ ಮಾಡಬಹುದು ಮತ್ತು ಅವರು 40 ರೀಚ್ ಆಗ್ಲಿಕ್ಕೆ ಟ್ರೈ ಮಾಡಬಹುದು. ಒಂದು ವೇಳೆ ಸರಿಸುಮಾರು ಕಾಂಗ್ರೆಸ್ ತನ್ನ ಅಧಿಕಾರದಲ್ಲಿ ಒಳ್ಳೆ ಆಡಳಿತ ಮಾಡ್ತಿದೆ ಮತ್ತು ಕೊಟ್ಟ ಗ್ಯಾರಂಟಿಗಳನ್ನ ಒಂದು ಸ್ವಲ್ಪ ದಿನ ಲೇಟ್ ಆದ್ರೂ ಕೂಡ ಕೊಡ್ತಿದೆ. ಇನ್ನು ಹೇಳಿದ್ನಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಈ ಸೀಟ್ ಹೊಂದಾಣಿಕೆ ಇದೆಯಲ್ಲ 70 144 ಮೀನ್ಸ್ 80 144 ಈ ಒಂದು ಹೊಂದಾಣಿಕೆಯಲ್ಲಿ ಒಂದು 10 ಸೀಟ್ ಕಡಿಮೆ ಅಂದ್ರೆ ಒಂದು 70 ಸೀಟು ಜೆಡಿಎಸ್ ಬಂದ್ರೆ ಅಲ್ಲಿ ಒಂದು 10 ಸೀಟ್ ಜಾಸ್ತಿ ಆಗುತ್ತೆ, 154 ಆಗುತ್ತೆ. ಒಂದ್ ವೇಳೆ 60ಕ್ಕೆ ಬಂದ್ಬಿಟ್ರೆ, ಒಂದ್ ವೇಳೆ 60 ಸೀಟನ್ನ ಜೆಡಿಎಸ್ ಪಡ್ಕೊಂಡ್ರೆ ಅದೇ ಅಭ್ಯರ್ಥಿಗಳನ್ನ ಪಡ್ಕೊಂಡ್ರೆ ಅಲ್ಲಿ 164 ಬಿಜೆಪಿ ಪಡ್ಕೊಳ್ಳೋ ಒಂದು ಸಾಧ್ಯತೆ ಇದೆ ಮತ್ತು ಅಲ್ಲಿ ಗೆಲುವಿನ ಲೆಕ್ಕಾಚಾರ ಸ್ವಲ್ಪ ಜಾಸ್ತಿ ಆಗ್ಬಹುದು, ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನು ದಾಟಬಹುದು. ಆದ್ರೆ ಬಿಜೆಪಿ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ ತಲುಪತ್ತೆ ಅನ್ನೋದು ಸ್ವಲ್ಪ ಮಟ್ಟಿನ ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಲೆಕ್ಕಾಚಾರ ಸರಿ ಆಗ್ಬೇಕಂದ್ರೆ ಇಲ್ಲಿ ಹೀನಾಯವಾಗಿ ಕಾಂಗ್ರೆಸ್ 40 ಅಥವಾ 50ಕ್ಕೆ ರೀಚ್ ಆಗ್ಬೇಕಾಗತ್ತೆ. ಅದು ಸಿದ್ಧವಾಗಲ್ಲ, ಅದು ಸತತವಾಗಿ ಅಂದ್ರೆ ಅದು ಖಂಡಿತವಾಗಿಯೂ ಸಾಧ್ಯವಾಗದಂತ ಕೆಲಸ. ಇನ್ನು ನಾವು ಕಾಂಗ್ರೆಸ್ ಕಡೆ ಬಂದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇರಲಿ ಅಥವಾ ಡಿ ಕೆ ಶಿವಕುಮಾರ್ ಇರಲಿ, ಯಾರೇ ಇದ್ರೂ ಕೂಡ ಅವ್ರನ್ನ ನಾನು ಹೇಳಿದೆ 80 ಕಡಿಮೆಕ್ಕಿಂತ ಸೀಟನ್ನ ಪಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದ್ರೂ ಡಿ ಕೆ ಶಿವಕುಮಾರ್ ಅವರನ್ನ ಏನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಅವರ ಲೆಕ್ಕಾಚಾರ ಬೇರೆ ಇರುತ್ತೆ ಮತ್ತು ಮತ್ತೊಮ್ಮೆ ತಾನು ಮುಖ್ಯಮಂತ್ರಿ ಆಗಬೇಕೆನ್ನುವಂತ ವಿಚಾರವಾಗಿ ಅವರು ಪಕ್ಷವನ್ನ ಸಂಘಟನೆ ವಿಚಾರದಲ್ಲಿ ನಮ್ಮ ರಾಜ್ಯ ಕಣ್ಣಂತ ಯಡಿಯೂರಪ್ಪನವರ ನಂತರ ರಾಜ್ಯ ಕಣ್ಣಂತ ಒಬ್ಬ ಮುತ್ಸದಿ ಅಂತ ಹೇಳ್ಬಹುದು. ಯಾಕಂದ್ರೆ ಸಂಘಟನೆ ವಿಚಾರದಲ್ಲಿ ಪಕ್ಷವನ್ನು ಅಧಿಕಾರ ತರಬೇಕಂದ್ರೆ ಹೇಗಾರು ಮಾಡಿ ತಂದೆ ತರ್ತಾರೆ ಮತ್ತು ಬ್ಯಾಕ್ ಟು ಬ್ಯಾಕ್ ಅಧಿಕಾರ ಹಿಡಿಯುವುದರಲ್ಲಿ ಅವರು ಸಾಫಲ್ಯತೆಯನ್ನ ಕಾಣ್ತಾರೆ. ಹಾಗಾಗಿ ಬಿಜೆಪಿಯಲ್ಲಿ ಮ್ಯಾಜಿಕ್ ನಂಬರ್ ತಲುಪಬೇಕಂದ್ರೆ ಇವರು 80ಕ್ಕಿಂತ ಕಡಿಮೆ ಬರಬೇಕು. ಆ 80ಕ್ಕಿಂತ ಕಡಿಮೆ ಬರಲಿಕ್ಕೆ ಸಿದ್ದರಾಮಯ್ಯ ಇದ್ರೂ ಸಾಧ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಇದ್ರೂ ಸಾಧ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಏನ್ ಮಾಡ್ತದೆ ಅಂದ್ರೆ ಕಾಂಗ್ರೆಸ್ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ. ಇಲ್ಲ, ಅವರು 5 ಗ್ಯಾರಂಟಿಗಳಲ್ಲಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಡೇಟ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬಹುದು, ಸ್ವಲ್ಪ ಮಟ್ಟಿಗೆ 1 ತಿಂಗಳು ಲೇಟ್ ಆಗಿ ಕೊಡ್ಬಹುದು, ಆದ್ರೆ ಕೊಡ್ತಾ ಇದ್ದಾರೆ. ಇಲ್ಲಿ ತನಕ ಒಂದು ಸರಿ ಸುಮಾರು ಗೃಹಲಕ್ಷ್ಮಿ ಹಣವಾಗಿ 50,000ಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಒಂದು ವ್ಯಕ್ತಿಗೆ ಅಥವಾ ಒಂದು ಗೃಹಲಕ್ಷ್ಮಿಗೆ. ಹಾಗಾಗಿ ಇವರು ಆ ಯೋಚನೆಯನ್ನೇ ಇಟ್ಕೊಂಡು 2027 ಬಜೆಟ್ ನಂತರ ಒಂದು ಗೃಹಲಕ್ಷ್ಮಿ ಹಣವನ್ನ ಜನರಿಗೆ ಕಾನ್ಫಿಡೆಂಟ್ ಮೂಡಿಸಬೇಕು ಅಥವಾ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತಷ್ಟಿಲ್ಲ. ಅವರು ಗೃಹಲಕ್ಷ್ಮಿ ಹಣವನ್ನ 2026 ಆಯ್ತು, 2027 ಬಜೆಟ್ ನಂತರ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ, 5ನೇ ತಾರೀಕು 6ನೇ ತಾರೀಕು ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ. ಅಂದ್ರೆ ಫಿಕ್ಸ್ ಅಂದ ಕೂಡಲೇ ಅದು ಅನೌನ್ಸ್ ಮಾಡುವಂತದಲ್ಲ, ನಾವು ಒಂದು ಮೊದಲ ವಾರದಲ್ಲಿ ಕೊಡ್ತೇವೆ, 6ನೇ ತಾರೀಕು ಕೊಡ್ತೇವೆ ಅನ್ನುವಂತ ಹಣವನ್ನ ಪ್ರತಿ ತಿಂಗಳು 6ನೇ ತಾರೀಕಿಗೆ ಏನಾದ್ರು ಅಥವಾ 5ನೇ ತಾರೀಕಿಗೆ ಏನಾದ್ರು ಹಾಕಿದ್ರೆ ಅಥವಾ ಅಂತ ಯೋಚನೆಯನ್ನು ಮಾಡಿದ್ರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯೋದ್ರಲ್ಲಿ ಯಾವುದೇ ಗೊಂದಲ ಬೇಡ ಮತ್ತು ಯಾವುದೇ ಸಂಶಯ ಬೇಡ. ಯಾಕಂದ್ರೆ ಜನರಿಗೆ ನಂಬಿಕೆ ಬರಬೇಕು. ತಿಂಗಳ 2,000 ರೂಪಾಯಿ 6ನೇ ತಾರೀಕು ಹಾಕ್ತಾರೆ. ನೀವು ಸರಿಸುಮಾರು 12ರಿಂದ 13 ತಿಂಗಳು ಕೊಟ್ಟರು ಸಾಕು. 6ನೇ ತಾರೀಕು 5ನೇ ತಾರೀಕು ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ನಾವು ಇಂಥ ದಿನಕ್ಕೆ ಕೊಡ್ತೇವೆ ನೋಡಿ. ಇಲ್ಲಿ ಕೊಡ್ತಾ ಇರೋ ಬಸ್ ಫ್ರೀ ಆಗಿರ್ಬೋದು ಅಥವಾ ಕರೆಂಟ್ ಫ್ರೀ ಆಗಿರ್ಬೋದು ಅಥವಾ ನಿರುದ್ಯೋಗ ಭತ್ಯೆ ಆಗಿರ್ಬೋದು, ಬೇರೆ ಬೇರೆ ಭತ್ಯೆ ಅದು ಪರೋಕ್ಷವಾಗಿ ತಲುಪತ್ತೆ. ಆದ್ರೆ ನೇರವಾಗಿ ಗೃಹಲಕ್ಷ್ಮಿಯವರಿಗೆ ಹಣ ತಲುಪುತ್ತಿದೆಯಲ್ಲ, ಅದು ಈ ಗೃಹಲಕ್ಷ್ಮಿಯವರಿಗೆ 2,000 ಮಾತ್ರ. ಹಾಗಾಗಿ 2,000 ಹಣವನ್ನ ನೀವು ಡೇಟಿಗೆ ಕೊಟ್ಬಿಟ್ರೆ ಅವರು ಖುಷಿ ಆಗ್ತಾರೆ ಮತ್ತು ನಿಮಗೆ ಮತ್ತೂ ಜಾಸ್ತಿ ವೋಟ್ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಮತ್ತೊಂದು ಯೋಚನೆ ಅಂದ್ರೆ ಈ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸ್ಬೇಕಂದ್ರೆ
ಇವರು ಕೂಡ ಬಿಜೆಪಿಯವರು ಕೂಡ ಈ 5 ಗ್ಯಾರಂಟಿಗಳನ್ನ ಮತ್ತೆ ತಾವು ಕೊಡ್ತೇವೆ ಮತ್ತು ಜಾಸ್ತಿ ಕೊಡ್ತೇವೆ. ಎಷ್ಟು ಕೊಡ್ತೇವೆ? ಈಗ ಕಾಂಗ್ರೆಸ್ 2,000 ರೂಪಾಯಿ ಕೊಡ್ತೇವೆ ಗೃಹಲಕ್ಷ್ಮಿ ಅವರಿಗೆ. ಅವ್ರು 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಜನರು ನಂಬ್ತಾರೆ, ಬಿಡ್ತಾರಿಲ್ಲ. ಇವ್ರು 2,000 ಕೊಡ್ತಾ ಇದ್ರು, ಇವ್ರು 2,500 ಎಲ್ಲಿಂದ ತರ್ತಾರೆ? ಇವ್ರಿಗೆ 2,000ನೇ ಕೊಡ್ಲಿಕ್ಕಾಗಿಲ್ಲ, ಇಂಥವ್ರು 2,500 ರೂಪಾಯಿ ಹೆಂಗ್ ಕೊಡ್ತಾರೆ? ಜೊತೆಗೆ 2,000 ಕೊಟ್ಟಾಗ ಬಾಯಿಗೆ ಬಂದಂಗೆ ಈ ಪ್ರೀಬಿ ಅಥವಾ ಬಿಟ್ಟಿ ಭಾಗ್ಯ ಅಂತ ಬಾಯಿ ಬಡ್ಕೊಂಡು ಹೇಳಿದಂತ ಬಿಜೆಪಿಯವರು ಅಧಿಕಾರಕ್ಕೆ ಬಂದಾಗ ಕೊಡ್ತಾರ? ಅಥವಾ ಅಂತ ಏನಾದ್ರೂ ಭಾಗ್ಯಗಳನ್ನ ಬಿಜೆಪಿ ಘೋಷಣೆ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಮತ್ತೊಂದು ಆಹಾರವಾಗತ್ತೆ ಮತ್ತು ಅದನ್ನೇ ಇಟ್ಕೊಂಡು ಬಿಜೆಪಿನ ಟಾರ್ಗೆಟ್ ಮಾಡ್ತಾರೆ ಮತ್ತು ತನ್ನ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ದೊಡ್ಡದಂತ ಪ್ರಯತ್ನ ಕೂಡ ಆಗತ್ತೆ ಮತ್ತು ಪಾಸಿಟಿವ್ ಕೂಡ ಆಗುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ 2027ಕ್ಕೆ ನಾನು 4 ಪಾಯಿಂಟ್ ಹೇಳ್ಬಿಡ್ತೇನೆ. 2028ಕ್ಕೆ ಭರ್ಜರಿಯಾಗಿ ಈಗ ಚುನಾವಣಾ ಪ್ರಚಾರ ನಡೀತಿದೆ, ಚುನಾವಣಾ ತಯಾರಿ ನಡೀತಿದೆ. ಬಿಜೆಪಿ ಜೆಡಿಎಸ್ ಆಲ್ಮೋಸ್ಟ್ ಮೈತ್ರಿ ಆಗತ್ತಾ ಬಿಡುತ್ತಾ ಅಥವಾ ಜೆಡಿಎಸ್ ಬಿಜೆಪಿ ಮೈತ್ರಿ ಖತಮ್ ಆಗತ್ತಾ? ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. 2027 ಬಜೆಟ್ ಮುಗಿದ ನಂತರ 2027 ಒಂದು ವರ್ಷ ನಂತರ ಗೃಹಲಕ್ಷ್ಮಿ ಹಣವನ್ನ ಹಾಕೋದಾಗಿ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಬಹುದು ಎನ್ನುವಂತ ಲಕ್ಷಣ ಕಾಣ್ತಿದೆ. ಹಾಗಾಗಿ ಇಲ್ಲಿ ಮತ್ತೊಂದು 4ನೇ ಪಾಯಿಂಟ್ ಅಂದ್ರೆ ಇಲ್ಲಿ 3 ಪಕ್ಷ ಜೆಡಿಎಸ್, ಕಾಂಗ್ರೆಸ್ ಮತ್ತು ಬಿಜೆಪಿ ಇದೆ. ಬಿಜೆಪಿಯಿಂದ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ, ಅದರ ಸಂಶಯ ಇಲ್ಲ. ಜೆಡಿಎಸ್ ಇಂದ ಮೈತ್ರಿ ಪಕ್ಷ ಸ್ವಲ್ಪ ಜಾಸ್ತಿ ಸೀಟ್ ಬಂದ್ರೆ, ಜೆಡಿಎಸ್ ಸ್ವಲ್ಪ ಜಾಸ್ತಿ ಸೀಟ್ ಬಂದ್ರೆ ತಮಗೆ ಸಿಎಂ ಕೊಡಿ ಅನ್ನುವಂತ ಪಟ್ಟ ಇದ್ದ ಕಾರಣಕ್ಕಾಗಿ ಅವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಬಹುಶಃ ಅವರಿಗೆ ಡಿ.ಕೆ. ಶಿವಕುಮಾರ್ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಕೊಡ್ತಾರೆ ಮತ್ತು ಮುಖ್ಯಮಂತ್ರಿ ಇದ್ದ ಕಾರಣಕ್ಕಾಗಿ ತಾನು ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಅಭಿಲಾಷೆಯನ್ನ ಡಿ.ಕೆ. ಶಿವಕುಮಾರ್ ಇಟ್ಟಿದ್ರೆ, ಮತ್ತೊಂದು ಕಡೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಸತೀಶ್ ಜಾರಕಿಹೊಳಿ ಕೂಡ ಇದೀಗ ತಾನು ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ತನಕ ಆಗಲ್ಲ, 2028ರಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂತ ಹೇಳಿಕೆಯನ್ನ ನೇರವಾಗಿ ಕೊಟ್ಟಿದೆ. ಹಾಗಾಗಿ 3 ಪಕ್ಷದಿಂದ ಅಧಿಕೃತವಾಗಿ 4 ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಸುನಿಲ್ ಕುಮಾರ್ ಕೂಡ ಅಭ್ಯರ್ಥಿ ಆಗ್ಬಹುದು ಅಥವಾ ಕಾಂಗ್ರೆಸ್ ಇಂದ ಪರಮೇಶ್ವರ್ ಕೂಡ ಅಭ್ಯರ್ಥಿ ಆಗ್ಬಹುದು. ಹಾಗಾಗಿ ಇವೆಲ್ಲವೂ ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಅವರು 2028ರ ಚುನಾವಣೆಗೆ ಭರ್ಜರಿಯಾದಂತ ಪ್ಲಾನ್ ಕೂಡ ಹಾಕೊಂಡಿದ್ದಾರೆ. ಆದ್ರೆ ಮೋದಿ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಏನ್ ಮಾತಾಗತ್ತಲ್ಲ ಅದರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಯಾಕಂದ್ರೆ ಬಿಜೆಪಿ ಏನ್ ಮಾಡ್ತಿದೆ ಅಂದ್ರೆ ಮೈತ್ರಿಕೂಟ ಬೇಕು, ಜೊತೆಗೆ ಕಾಂಗ್ರೆಸ್ನ ಹೀನಾಯವಾಗಿ ಸೋರಿಸಲಿಕ್ಕೆ ಏನೆಲ್ಲ ಪ್ಲಾನ್ ಬೇಕಲ್ಲ ಅದನ್ನ ದೆಹಲಿಯಲ್ಲಿ ಕೂತ್ಕೊಂಡು ಮಾಸ್ಟರ್ ಮೈಂಡ್ ಆಗಿ ಮಾಡ್ತಿದ್ರೆ ಮತ್ತು ತನ್ನ ಪಕ್ಷ ಮೈತ್ರಿಯಲ್ಲಿ ಚುನಾವಣೆ ಎದುರಿಸಿದ್ರು ಕೂಡ ಮೈತ್ರಿ ಪಕ್ಷ ಏನಾದ್ರೂ ಕೈ ಕೊಟ್ರೆ ನಾವು ಏಕಾಂಗಿಯಾಗಿ ಪಕ್ಷವನ್ನು ನಡೆಸಬೇಕು, ಸರ್ಕಾರವನ್ನು ನಡೆಸಬೇಕು ಎನ್ನುವ ನಿಟ್ಟಿನಲ್ಲಿ ಬಿಜೆಪಿ ತಾನು ಸ್ಪರ್ಧೆ ಮಾಡಿದಂತ ತನಗೆ ಸಿಕ್ಕಂತ ಸೀಟಲ್ಲಿ ಮ್ಯಾಕ್ಸಿಮಮ್ ಸೀಟನ್ನ ಗೆಲ್ಲಬೇಕು ಅನ್ನುವಂತ ಪಣವನ್ನ ತೊಟ್ಕೊಂಡು 2028ಕ್ಕೆ ಭರ್ಜರಿ ಪ್ಲಾನ್ ಅನ್ನ ಹಾಕೊಂಡಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.